ದೇವತೆಗಳ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇದ್ದೀವಿ. ಈ ಮೂರು ಮಂದಿ ದೇವತೆಗಳ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಜೀವನ ಸಾಗಿಸ್ತಾ ಇದ್ದೀವಿ. ಈ ಮೂರು ಮಂದಿ ಏನ್ ಆಶೀರ್ವಾದದಿಂದನೇ ನಾವು ನಮ್ಮ ಜೀವನವನ್ನ ಮುಗಿಸ್ತೇವೆ. ಇದು ಅದಕ್ಕೋಸ್ಕರ ನಮ್ಮನ್ನ ನಾವ್ ಏನ್ ಮಾಡ್ಬೇಕು ಅಂತ ಆ ಭಗವಂತನಿಗೆ ಅರ್ಪಿಸ್ಕೊಳ್ಬೇಕು. ಈ ಮೂರು ದೇವತೆಗಳನ್ನ ಒಟ್ಟಾಗಿ ನಾವು ಪೂಜೆ ಮಾಡ್ತಾ ಅವರಲ್ಲಿ ನಮ್ಮ ಮನಸ್ಸನ್ನ ಅರ್ಪಿಸ್ಬೇಕು. ಈಗ ಇದ್ರೊಳಗೆ ಯಾವುದೇ ದೇವತೆನ ಪೂಜೆ ಮಾಡಿದ್ರೆ ಮೂರು ದೇವತೆಗಳಿಗೆ ಹೂ ಮುಟ್ಟತ್ತ. ಒಂದು ದೇವತೆ ಪೂಜೆ ಮಾಡಿ ಇನ್ನೊಂದು ದೇವತೆ ಸೆಟ್ ಆಗ್ತಾರೇನ್ರಿ? ಆಗುದಿಲ್ಲ. ಮೂರು ದೇವತೆ ಯಾಕಂದ್ರೆ ಒಂದೇ. ಒಂದು ದೇವರಿಗೆ ಪೂಜೆ ಮಾಡಿದ್ರೆ ಮೂರು ದೇವತೆ ಪೂಜೆ ಮಾಡಿದಂಗೆ. ಲಕ್ಷ್ಮಿ ಪೂಜೆ ಮಾಡಿದ್ರೆ ವಿಷ್ಣು ಪೂಜೆ ಮಾಡಿದಂಗೆ, ವಿಷ್ಣು ಪೂಜೆ ಮಾಡಿದ್ರೆ ಲಕ್ಷ್ಮಿ ಪೂಜೆ ಮಾಡಿದಂಗೆ, ಶಿವ ಪೂಜೆ ಮಾಡಿದ್ರೆ ವಿಷ್ಣು ಪೂಜೆ ಮಾಡಿದಂಗೆ, ವಿಷ್ಣು ಪೂಜೆ ಮಾಡಿದ್ರೆ ಬ್ರಹ್ಮ ಪೂಜೆ ಮಾಡಿದ. ಎಲ್ಲಾ ದೇವತೆಗಳು ಒಂದೇ. ಅದಕ್ಕ ನಾವು ಸ್ವಲ್ಪ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮನಸ್ಸೊಳಗೆ ಗಲಿಬಿಲಿ ಇರಂಗಿಲ್ಲ, ಗೊಂದಲ ಇರಂಗಿಲ್ಲ, ಮನಸ್ಸು ತಿಳಿಯಾಗಿರ್ತದೆ. ಏನಪ್ಪಾ ನಮ್ಮ ಮನೆದೇವ್ರ ಇದು ಐತಿ, ನಾವ್ ಇದನ್ನ ಯಾಕೆ ಮಾಡೋನು, ಹಂಗ್ಯಾಕ್ ಮಾಡೋನು, ಹಿಂಗ್ಯಾಕ್ ಮಾಡೋದು ಇರ್ತಾರ. ಭಕ್ತಿ ಒಂದಿತ್ತಪ್ಪ ಅಂತಂದ್ರೆ ಎಲ್ಲಾ ದೇವತೆಗಳು ಒಂದು ಅಂತ ಮನೋಭಾವನೆ ಬರ್ತದೆ. ಹಾಗಾಗಿ ಈಗ ನಮಗೆ ಈ ಪಾರ್ವತಿ ದೇವಿಯ ಸುಪುತ್ರ ಯಾರು? ನಮ್ಮ ಮುಂದೆ ಇರ್ತಕ್ಕಂಥ ಗಜಾನನ. ಈ ಗಣೇಶನ ಕಥೆಗಳನ್ನ, ಈ ಗಣೇಶನಲ್ಲಿ ಭಕ್ತಿನ ಮೂಡಿಸ್ತಕ್ಕಂತ ಒಂದು ಮಹಾಪುರುಷನ ಕಥೆಯನ್ನು ನಾವು ಕೇಳ್ತಾ ಇದೀವಿ. ಈಗ ಆ ಮಹಾಪುರುಷನೇ ಮೋರಯ್ಯ, ಗಣಪತಿ ಬಪ್ಪ ಮೋರಯ್ಯ. ಈ ಮೋರಯ್ಯ ಬೆಳೆದ ನಂತರ ಅವನಿಗೆ ಗಣೇಶನನ್ನ ಒಲಿಸ್ಕೊಳ್ಬೇಕು, ಗಣೇಶನ ದರ್ಶನವನ್ನ ಮಾಡ್ಬೇಕು ಅಂತಕ್ಕಂಥ ಅಭಿಲಾಷೆ ಬಂದ್ಮೇಲೆ ಆ ಮೋರಯ್ಯನಿಗೆ ಒಬ್ಬ ಸಮರ್ಥ ಮಾರ್ಗದರ್ಶಕ ಗುರು ಬೇಕಾಗತ್ತೆ. ಆ ಮಾರ್ಗದರ್ಶಕ ಗುರು ಬೇಕಲ್ಲ ಅಂತಕ್ಕಂಥ ಒಂದು ಚಿಂತೆ ಅಲ್ಲದು, ಅದು ವ್ಯಾಕುಲತೆ, ಒಂದು ಅಪೇಕ್ಷೆ, ಒಂದು ಬಯಕೆ. ನಮಗೆಲ್ಲರೂ ಕೂಡ ಬೇರೆ ಬೇರೆ ಬಯಕೆ ಇರ್ತಾವ. ನನಗೆ ಅದು ಬೇಕು, ಇದು ಬೇಕು, ನಮ್ಮಂತಲ್ಲಿ ಅದು ಇಲ್ಲ, ಇದು ಇಲ್ಲ ಅಂತ ಅನ್ಕೊಂಡು ಏನೇನೋ ಬಯಸ್ತಿರ್ತೀವಿ. ನಮ್ಮ ಒಂದು ಕೊರತೆಗೆ ಅನುಸಾರವಾಗಿ ನಮಗ ಕೆಲವೊಬ್ಬರಿಗೆ ಹಣ ಬೇಕು, ಕೆಲವೊಬ್ಬರಿಗೆ ಮನೆಯೊಳಗ ಜಗಳ ಕದ ನಡೀತಿರ್ತಾವ, ಶಾಂತಿ ಬೇಕು ಅಂತ ಬಯಸ್ತಿರ್ತಾರ. ಕೆಲವ್ರ ಮನ್ಯಾಗ ಏನಿರ್ತತಿ, ಮಕ್ಕಳು ಸರಿಯಾಗಿ ಅಭ್ಯಾಸ ಮಾಡ್ತಿರಂಗಿಲ್ಲ, ಮಕ್ಳ ಕಿರಿಕಿರಿ ಹೆಚ್ಚಾಗಿರ್ತತಿ. ಅವ್ರಿಗೆ ಮಕ್ಳು ಸರಿಯಾಗಿ ಶಾಣ್ಯರಾಗ್ಲಿ ಅಂತ ಹೇಳಿ ಬಯಸ್ತಿರ್ತಾರ. ಕೆಲವ್ರ ಮಕ್ಳು ಇರಂಗಿಲ್ಲ, ನಮ್ಗ ಒಂದೊಂದ್ ಸಂತಾನ ಆಗ್ಲಿ ಅಂತ ಬಯಸ್ತಿರ್ತಾರ. ಕೆಲವ್ರು ಮದುವೆ ಆಗ್ತಿರಂಗಿಲ್ಲ, ಅವ್ರಿಗೆ ನನಗೆ ಮದುವೆ ಆಗ್ಲಿ ಅಂತ ಬಯಸ್ತಿರ್ತಾರ. ನಮ್ಮ ಮಗಳಿಗೆ ಮದುವೆ ಆಗ್ಲಿ, ನಮ್ಮ ಮಗನಿಗೆ ಮದುವೆ ಆಗ್ಲಿ ಅಂತ ಬಯಸ್ತಿರ್ತಾರ. ಹಿಂಗ ಅವ್ರವ್ರ ಒಂದ್ ಬಯಕೆ ಇರ್ತದ. ಪುಟ್ಟ ಮಕ್ಕಳಿಗೆ ಅವ್ರು ನನಗೆ ಚಾಕ್ಲೇಟ್ ಬೇಕು, ಬಿಸ್ಕಿಟ್ ಬೇಕು, ಆ ಬಯಕೆಗಳು ಇರ್ತಾವ. ಎಲ್ಲರಿಗೂ ಒಂದೊಂದ್ ಬಯಕೆ ಇರ್ತಾವ. ನಮ್ಮ ಬಯಕೆ ಏನಿರ್ತದ ಅದರ ಅನುಸಾರ ನಾವು ಪಡ್ಕೋತೇವಿ. ಅದರಿಂದ ನಮ್ಗೆ ಏನ್ ಸಿಗ್ಬೇಕು ಅದು ಸಿಗ್ತಿರತ್ತೆ. ಆದ್ರೆ ಯಾರು ಕೂಡ ನನಗೆ ಭಗವಂತ ಬೇಕು ಅಂತಕ್ಕಂಥ ಬಯಕೆಯನ್ನ ಇಟ್ಕೊಂಡಿರಂಗಿಲ್ಲ. ನಮ್ಗೆ ಯಾವಾಗ ಭಗವಂತ ನೆನಪು ಬರ್ತಾನಪ್ಪ ಅಂದ್ರೆ ನಮ್ಗೆ ಕಷ್ಟ ತುಂಬಿ ತುಳುಕಾಡಬೇಕು, ನಾವು ಬೇರೆ ದಾರಿಯನ್ನು ಕಾಣಿಸ್ತಿರ್ಬಾರ್ದು. ಅವಾಗ ದೇವ್ರೇ ನೀ ಎಲ್ಲಿದೆಪ್ಪ ನಮ್ಮನ್ನ ಕಾಪಾಡುವ ಅಂತ ಕೇಳ್ಕೊತೇವಿ. ಇಲ್ಲಾಗ ಭಗವಂತ ನಮ್ ಕನಸು ಮನಸ್ಸಿಗೆ ನೆನಪಾವಲ್ಲ. ಅದ್ರಾಗ ನಾವ್ ಯಾವಾಗ ಖುಷಿ ಇರ್ತೇವೆ ತಿಳ್ಕೊರಿ, ನಮ್ಮನೆ ನಾವೇ ಮರ್ತಿರ್ತೀವಿ. ನಾವೆಲ್ಲಾರು ಮರ್ತಿರ್ತೀವಿ, ನಾವೇ ದೊಡ್ಡವರನ್ನಂತೆ ಆಗ್ಬಿಟ್ಟಿರ್ತೀವಿ. ಅವಾಗ ಮುಖ್ಯವಾಗಿ ನಾವು ಖುಷಿಯಾಗಿದ್ದಾಗ, ನಾವು ಸಂತೋಷದಿಂದಾಗ, ನೆಮ್ಮದಿಯಿಂದ ಇದ್ದಾಗ, ಅವಾಗ ನಾವು ತಪ್ಪದೇ ಭಗವಂತನ ನೆನೆಸ್ಬೇಕು. ನಮಗ್ ಒಂದು ಕೋಟಿ ರೂಪಾಯಿ ಲಾಟ್ರಿ ಹೊಡೋದ್ಮೇಲೆ ಫಸ್ಟ್ ಎಲ್ಲಾ ಮರ್ತ್ ಬಿಟ್ಟಿರ್ತೀವಿ, ನಾವು ಆಕಾಶದಾಗ ತೇಲಾಡ್ತಿರ್ತೀವಿ. ಹಂಗಾಗಬಾರ್ದು. ನಮಗ ಫಸ್ಟ್ ನೆನಪಾಗಬೇಕಾದ ಭಗವಂತ. ನಮಗ್ ವ್ಯಾಪಾರದೊಳಗೆ ಲಾಭ ಆಯ್ತು, ಭಗವಂತ ನೆನಪರ್ಬೇಕು. ನಮಗೇನೋ ಆಗ್ಬೇಕಂತ ಕೆಲಸ ಆಯ್ತು, ಭಗವಂತ ನೆನಪಾಗಿರ್ಬೇಕು. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಭಗವಂತ ನೆನಪಿಸ್ಕೊಂಡ್ರ ಅದ್ರ ಬೋನಸ್ ಕೊಡ್ಕೋತ ಹೋಗ್ತಾನ. ಅಂದ್ರೆ ನಮಗ್ ಕಷ್ಟ ಬಂದಂತ ಸಂದರ್ಭ ತಕ್ಷಣ ಮಾಯ ಮಾಡ್ಬಿಡ್ತಾನ. ಯಾಕಂದ್ರ ಇವ ಖುಷಿಯಾಗಿದ್ದಾಗ ನನ್ನ ನೆನಪಿಟ್ಕೊಂಡಿದ್ದಪ್ಪ, ಅದಕ್ಕೆ ಇವನಿಗೆ ಕಷ್ಟ ಬಂದೈತಿ, ದೊಡ್ಡ ಕಷ್ಟ ಆಯ್ತು ಅಂದ್ರೆ ಸಣ್ಣದು ಮಾಡ್ತಾನ, ಸಣ್ಣ ಕಷ್ಟ ಆಯ್ತಪ್ಪ ಅನ್ನೋದನ್ನ ಪೂರ ಜೀರೋ ಮಾಡ್ಬಿಡ್ತಾನ. ಹಂಗಾಗಿ ನಾವು ಯಾವಾಗ್ಲೂ ಕೂಡ ಭಗವಂತನನ್ನ ಸ್ಮರಿಸುವಂತ ಕಾರ್ಯ ಮಾಡ್ಬೇಕು. ಈ ರೀತಿಯಾಗಿ ಆ ಮೋರಯ್ಯನಿಗೂ ಕೂಡ ಸಾಕ್ಷಾತ್ ಗಣೇಶನನ್ನೇ ನಾನು ಕಾಣ್ಬೇಕು, ಬೇರೆ ಇದು ಬೇಡ, ನನಗ ಗಣೇಶ ಒಬ್ಬನೇ ಸಾಕು, ಅವನೊಬ್ಬನೇ ಬೇಕು ಅಂತಕ್ಕಂಥ ಭಾವನೆ ತೀವ್ರ ಆಗಿ, ಅದಕ್ಕೊಬ್ಬ ಸಮರ್ಥ ಗುರು ಬೇಕು ಅಂತಕ್ಕಂಥ ಆಸೆ ಅವನಲ್ಲಿ ಎಷ್ಟು ತೀವ್ರ ಆಯ್ತು ಅಂತಂದ್ರೆ, ಆ ತೀವ್ರತೆ ಆದ ತಕ್ಷಣ ಒಬ್ಬ ಗುರುವಿಗೆ ಹೆಂಗೆ ಭಕ್ತನಿಗೆ, ಶಿಷ್ಯನಿಗೆ ಒಬ್ಬ ಗುರು ಬೇಕು ಅಂತಕ್ಕಂಥ ಆಸೆ ಇರುತ್ತೋ, ಹಂಗೆ ಒಬ್ಬ ಸಮರ್ಥ ಗುರುವಿಗೂ ಕೂಡ ನನಗೆ ಒಬ್ಬ ಒಳ್ಳೆ ಶಿಷ್ಯ ಇರ್ಬೇಕು, ಶಿಷ್ಯ ಬೇಕು ಅಂತಕ್ಕಂಥ ಹುಡುಕಾಡ್ಕೊಂಡ್ ಬರ್ತಿರ್ತಾನ. ಹಂಗಾಗಿ ಅದು ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಶಕ್ತಿ ಏನ್ ಮಾಡ್ತದಪ್ಪ ಅಂತಂದ್ರೆ ಇಬ್ಬರನ್ನು ಕೂಡಿಸ್ತದೆ. ಆ ರೀತಿಯಾಗಿ ಆ ಮೋರಯ್ಯನಿಗೂ ಕೂಡ ಒಬ್ಬ ಸಮರ್ಥ ಸದ್ಗುರುವಿನ ಒಂದು ಮಿಲನ ಆಗ್ತಕ್ಕಂಥ ಸಂದರ್ಭ ಬರುತ್ತೆ. ಆ ಸಮರ್ಥ ಸದ್ಗುರು ಯಾರಪ್ಪ ಅಂತಂದ್ರೆ ನಾರಾಯಣ ಭಾರತಿ ಗೋಸ್ವಾಮಿ ಅಂತ. ನಾರಾಯಣ ಭಾರತಿ ಗೋಸ್ವಾಮಿ ಅಂತ ಒಬ್ಬ ಗುರುಗಳು, ಅವರು ಶಿಷ್ಯನನ್ನ ಹುಡುಕಾಡ್ತಾ, ತೀರ್ಥಯಾತ್ರೆಗಳನ್ನ ಮಾಡ್ತಾ, ದೇಶವನ್ನ ಪರ್ಯಟನೆ ಮಾಡ್ತಾ ಅಲ್ಲಿ ಮೋರಯ್ಯ ಇರ್ತಕ್ಕಂಥ ಊರಿಗೆ ಬರ್ತಾರೆ. ಮೋರಯ್ಯ ಇರ್ತಕ್ಕಂಥ ಊರ್ ಯಾವ್ದು ಹೇಳ್ರಿ? ಮೋರ್ಗಾಂವ್ ಸುಕ್ಷೇತ್ರ. ಮೋರ್ಗಾಂವ್ ಯಾವ್ದು ನೆನಪಿಡುವಾಗ ಮೋರ್ಗಾಂವ್ ಸುಕ್ಷೇತ್ರಕ್ಕೆ ಬರ್ತಾನ. ಮೋರ್ಗಾಂವ್ ಸುಕ್ಷೇತ್ರದೊಳಗ ಕಾನ್ಹಾ ನದಿ ಇರ್ತತಿ.
ಅಲ್ಲಿ ಇರ್ತಕ್ಕಂಥ ದೇವತೆ ಹೆಸರೇನು? ಮಯೂರೇಶ್ವರ. ಮಯೂರೇಶ್ವರ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಹೆಸರು ಮಯೂರೇಶ್ವರ. ಹಾಗೆ ಅಲ್ಲಿ ಇರ್ತಕ್ಕಂಥ ದೇವರ ಹೆಸರು ಮಯೂರೇಶ್ವರ. ಮಯೂರೇಶ್ವರ ಅಂದ್ರೆ ಯಾರ್ರಿ? ಗಣಪತಿ. ಹೇಳ್ರಿ ಸ್ವಲ್ಪ ಗಣಪತಿ ಅಂತ ನೆನ್ಪಿಟ್ಕೋಬೇಕು. ಇವೆಲ್ಲ ಬಹಳ ಹೆಸರುಗಳು ಬರ್ತಾವ, ಇನ್ನ ಮುಂದ್ ಬಹಳ ಹೆಸರು ಬರ್ತಾವು, ಊರುಗಳ ಹೆಸರು ಬರ್ತಾವು, ಬೇರೆ ಬೇರೆ ಕ್ಷೇತ್ರಗಳ ಹೆಸರು, ನದಿಗಳ ಹೆಸರು ಬರ್ತಾವು. ಇವೆಲ್ಲ ಇದ್ದಂತ ಸ್ಥಳಗಳು ಇವು. ಮಹಾರಾಷ್ಟ್ರದೊಳಗ ಗಣಪತಿಯ ಭಕ್ತರು ಬಹಳ. ಮಹಾರಾಷ್ಟ್ರದಲ್ಲಿ ಗಣೇಶನನ್ನ ಆರಾಧನೆ ಮಾಡೋದು ಬಹಳ. ಅಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರ. ಇದು ಮೋರೆ ಇರ್ತಕ್ಕಂಥ 7ನೇ ಶತಮಾನ ಏನು 13ನೇ ಶತಮಾನ ಅವಾಗಿಂದ ಇದು ಕಥೆ. ಅದು ಅವಾಗಿನ ಕಾಲದಲ್ಲಿ ಪ್ರಾರಂಭ ಆಗಿದ್ದು. ಈಗ ನೋಡ್ಬೇಕು ದೊಡ್ಡ ದೊಡ್ಡ ಏನು 10 ಅಂತಸ್ತಿನಷ್ಟು ಎತ್ತರ ಗಣಪತಿ ಕುಂಸಿರ್ತಾರಲ್ಲ. ಅರೆ ಗಣಪತಿ ಒಬ್ಬ ಚಿಕ್ಕದ ಗಣಪತಿ ಇರ್ಲಿ, ದೊಡ್ಡದ ಗಣಪತಿ ಇರ್ಲಿ, ಮಣ್ಣಿನ ಗಣಪತಿ ಹಾಗೂ ಮನಸ್ಸಿನ ಗಣಪತಿ ಬಹಳ ಶ್ರೇಷ್ಠ. ಅದಕ್ಕೋಸ್ಕರ ಅವಾಗಿನಿಂದ ಗಣಪತಿಯನ್ನು ಯಾವ ರೀತಿ ಮೋರಯ್ಯ ಪೂಜಿಸ್ತಿದ್ರು ಅಂತಕ್ಕಂಥ ಈ ಕಥೆಗಳನ್ನ ನಾವು ಗಮನಿಸ್ಬೇಕಂತ ವಿಚಾರ. ಹೀಗೆ ಆ ಮೋರಯ್ಯನಿಗೂ ಕೂಡ ಆ ತೀವ್ರ ಅಪೇಕ್ಷೆಯಿಂದಾಗಿ ಆ ಸಮರ್ಥ ಸದ್ಗುರು ನಾರಾಯಣ ಭಾರತಿ ಗೋಸ್ವಾಮಿ ಅವರು ಆ ಊರಿಗೆ ಬರ್ತಾರೆ. ಮೋರ್ಗಾವಿಗೆ ಬಂದಂತ ಸಂದರ್ಭದಲ್ಲಿ ಒಂದು ಭೇಟಿ ಆಗತ್ತೆ. ಇವರ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದಾಗ ಆ ದಿವ್ಯ ಬಾಲಕನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಗುರುತಿಸ್ತಾರೆ ಅವರು, ನಾರಾಯಣ ಭಾರತಿ ಗುರುಗಳು. ಯಾವ ಗುರುಗಳು? ನಾರಾಯಣ ಭಾರತಿ ಗೋಸ್ವಾಮಿ. ಈ ಗುರುಗಳು ಆ ಬಾಲಕನ ನೋಡ್ತಾರೆ. ಅವ್ರಿಗೆ ಕೂಡ ಅನ್ಸತ್ತೆ ಈ ಬಾಲಕ ಸಾಮಾನ್ಯ ಬಾಲಕ ಅಲ್ಲ, ಇವನಲ್ಲಿ ಅಗಾಧವಾದ ಶಕ್ತಿ ಐತಿ. ಈ ಶಕ್ತಿಯಿಂದಾಗಿ ಅವನು ಮಹಾಪುರುಷ ಆಗ್ತಾನೆ, ಮಹಾ ಋಷಿ ಆಗ್ತಾನೆ, ಮಹಾ ತಪಸ್ವಿ ಆಗ್ತಾನೆ ಅಂತಕ್ಕಂಥ ಒಂದು ಆಶಾಭಾವನೆ ಅಥವಾ ಅವರ ಭವಿಷ್ಯವಾಣಿಯನ್ನ ವ್ಯಕ್ತಪಡಿಸ್ತಾರೆ. ಆ ವ್ಯಕ್ತಪಡಿಸಿದಂತ ಸಂದರ್ಭದೊಳಗ ಆ ಮೋರಯ್ಯನಿಗೂ ಕೂಡ ಗುರುಗಳ ಮೇಲೆ ಅಪಾರವಾದ ಭಕ್ತಿ ಮೂಡ್ತತಿ. ಅದರಿಂದಾಗಿ ಆ ಗುರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಬಾಲಕನಿಗೆ ದೀಕ್ಷೆಯನ್ನ ಕೊಡ್ತಾರೆ, ಜ್ಞಾನದ ಬೋಧನೆಯನ್ನ ಕೊಡ್ತಾರೆ, ಅವನಿಗೆ ಸನ್ಮಾರ್ಗವನ್ನ ಕೊಡ್ತಾರೆ. ಮುಂದೆ ನೀನ್ ಏನೇನ್ ಮಾಡ್ಬೇಕು, ಹೆಂಗ್ ಮುಂದುವರಿಬೇಕು, ಹೆಂಗ್ ಮುಂದುವರೆದ್ರೆ ನಿನಗೆ ಗಣಪತಿಯ ದರ್ಶನ ಆಗ್ತೈತಿ ಅಂತಕ್ಕಂಥ ವಿಚಾರಗಳನ್ನ ಎಲ್ಲವನ್ನು ಕೂಡ ಸುದೀರ್ಘವಾಗಿ ಆ ಮೋರಯ್ಯನಿಗೆ ಆ ನಾರಾಯಣ ಭಾರತಿ ಗೋಸ್ವಾಮಿ ಅವರು ತಿಳಿಸ್ಕೊಡ್ತಾರೆ. ಅದನ್ನ ತದೇಕ ಚಿತ್ತದಿಂದ ಕೇಳಿಸ್ಕೊಂಡಿರ್ತಕ್ಕಂಥ ಮೋರಯ್ಯ ಅದನ್ನೆಲ್ಲವನ್ನು ಕೂಡ ತನ್ನ ಮನಸ್ಸಿನ ಆಳದೊಳಗೆ ತಗೋತಾನೆ. ತಗೊಂಡಂತ ಸಂದರ್ಭದೊಳಗೆ ಮುಂದೆ ಏನಾಗಪ್ಪ ಅಂತಂದ್ರ ಸ್ವಲ್ಪ ತಿಂಗಳು ದಿನಗಳ ಕಾಲದ ನಂತರ ಆ ನಾರಾಯಣ ಭಾರತಿ ಗೋಸ್ವಾಮಿಗಳು ಮುಂದಿನ ಕ್ಷೇತ್ರಕ್ಕೆ ಹೋಗ್ಬೇಕಾಗಿರತ್ತ. ಕಾಯಮ್ಮಾಗಿ ಅಲ್ಲೇ ನೋಡಿ ತಂದೆ ತಾಯಿಯಂದ್ರು ಮಕ್ಕಳಿಗೆ ದೊಡ್ಡವ್ರ ಆದ್ಮೇಲೂ ಅವ್ರಿಗೆ ನಾನೇ ಬಾಸ್ ಅಂತ ನಡ್ಕೋಬಾರ್ದು. ನಾನು ಹೇಳಿದ್ದೇ ಮಾಡ್ಬೇಕು ಅಂತಿಲ್ಲ, ಅವ್ರ ಜೊತೆ ಚರ್ಚೆ ಮಾಡ್ಬೇಕು, ಸರಿ ತಪ್ಪುಗಳನ್ನ ವಿಮರ್ಶೆ ಮಾಡಿ ತಿಳಿಸ್ಕೊಡ್ಬೇಕು. ಹಾಗೆ ಗುರು ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಶಿಷ್ಯನಿಗೆ ಅವನಿಗೆ ಕೊಡ್ಬೇಕಂತ ಜ್ಞಾನವೆಲ್ಲವನ್ನೂ ಕೊಟ್ಟನಂತ ಅವ್ನಿಗೆ ಸ್ವಾತಂತ್ರ್ಯ ಕೊಡ್ತಾನ. ಕೊನೆಗೆ ನೀನು ಏನ್ ಮಾಡ್ಬೇಕು ಇದನ್ನೆಲ್ಲ ತಗೊಂಡ್ ಮಾಡುವಂತದ್ ಕೆಲಸ ಯಾರ್ದು? ದಾರಿ ತೋರಿಸುವಂತದ್ ಕೆಲಸ ಗುರುಗಳದು. ದಾರಿ ತೋರಿಸುವಂತ ಕೆಲಸ ತಂದೆ ತಾಯಿಯಂದದು. ಅದ್ರೊಳಗೆ ನಡಿಬೇಕಾದಂತವ್ರು ಯಾರು? ಮಕ್ಕಳು ನಡಿಬೇಕು. ಗುರುಗಳು ತೋರಿಸಿರ್ತಕ್ಕಂಥ ದಾರಿ ನಡಿಬೇಕಾದಂತವ್ರು ಯಾರು? ಶಿಷ್ಯಂದರು. ಹಾಗಾಗಿ ಆ ಶಿಷ್ಯನಿಗೆ ಕೊಡ್ಬೇಕಂತ ಎಲ್ಲಾ ಜ್ಞಾನ, ದೀಕ್ಷೆ, ಬೋಧನೆ ಎಲ್ಲವನ್ನೂ ಕೊಟ್ಟ ನಂತರ ಆ ತಂದೆ ತಾಯಿ ಯಾವಾಗ್ಲೂ ಮಕ್ಕಳ ಜೊತೆನೆ ದೊಡ್ಡವರಾದ್ಮೇಲೂ ಎಲ್ಲಾ ಪ್ರತಿಯೊಂದು ಕೆಲಸನು ತಂದೆ ತಾಯಿನೇ ಮಾಡಕತ್ತ ಹೇಳಿ ಮಕ್ಳೇನು ಕಲಿಯಂಗಿಲ್ರಿ. ಅವ್ರಿಗೆ ಸ್ವತಂತ್ರವಾಗಿ ಮಾಡುವಂತ ಸಾಮರ್ಥ್ಯ ಬೆಳೆದ ಯಾವಾಗಂದ್ರೆ ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕು, ಅವ್ರಿಗೆ ಕೆಲಸ ಮಾಡಕ್ ಹಚ್ಬೇಕು, ಅವಾಗ ಅವ್ರು ಕಲಿತಾರ. ಗುರುಗಳು ಕೂಡ ಶಿಷ್ಯನ ಮುಂದೆನೆ ಯಾವಾಗ್ಲೂ ಇದ್ರ ಗುರುವಿನ ಮೇಲೆ ಡಿಪೆಂಡ್ ಆಗ್ಬಿಡ್ತಾನ ಶಿಷ್ಯ. ಹಂಗಾಗಿ ಸ್ವಲ್ಪ ಬಿಟ್ಟು ಮುಂದ್ ಹೋಗ್ಬೇಕನ್ನುವಂತ ವಿಚಾರ ಗುರುಗಳಿಗೆ ಬರ್ತದ. ಹಂಗಾಗಿ ಮೋರಯ್ಯನನ್ನ ಬಿಟ್ಟು ಸ್ವಲ್ಪ ಮುಂದಿನ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೇಳಿ ಒಂದು ವಿಚಾರ ಹೇಳಿ ಆ ಮೋರಯ್ಯನಿಗೆ ತಿಳಿಸ್ತಾರೆ. ಆ ಮೋರಯ್ಯನಿಗೆ ಆ ಗುರುಗಳು ನಾನು ಮುಂದಿನ ಕಡೆ ಮುಂದೆ ಹೋಗ್ಬೇಕಂತಂದಾಗ ಆ ಮೋರಯ್ಯನಿಗೆ ಮನಸ್ಸಿನೊಳಗೆ ಕಳವಳ ಕಾಡ್ತದ. ಏನಪ್ಪಾ ನನ್ನ ನೋಡ್ರಿ, ಯಾವಾಗ್ಲೂ ಗುರು ಆ ಶಿಷ್ಯನಿಗೆ ತಾಯಿ ತರ ಕಾಣಿಸ್ತಾನೆ, ತಂದೆ ತರ ಆಗ್ತಾನೆ. ತಂದೆ ತಾಯಿ ಇದೆಲ್ಲವನ್ನು ಮೀರಿ ಬ್ರಹ್ಮ ವಿಷ್ಣು ಮಹೇಶ್ವರನ ತರ ಕಾಣಿಸ್ತಿರ್ತಾನೆ. ಹಾಗಾಗಿ ಹೆಂಗ ತಾಯಿ ಪುಟ್ಟ ಕಂದನ ಬಿಟ್ಟು ಹೋಗಾರ ಮಗು ಯಾವ ರೀತಿ ಮನಸ್ಸೊಳಗೆ ನೋವು ಇರ್ತದೋ ಅದು ಅಳತಿರ್ತತಿ. ಅಮ್ಮ ನಾನು ಎಲ್ಲಿ ಬಿಟ್ಟು ಹೋಗ್ಬೇಡ ನಾನು ಬರ್ತೇನೆ ಅಂತ ಇರ್ತೈತಿ. ಹಂಗ ಆ ಶಿಷ್ಯಗೂ ಕೂಡ ಅನಿಸ್ತಿರ್ತೈತಿ ಗುರು ಬಿಟ್ಟು ಹೋಗ್ಬೇಕಾರ ನಾನು ನಿಮ್ ಕೂಡ ಬರ್ಬೇಕು ಅಂತ ಅನಿಸ್ತಿರ್ತೈತಿ. ಆದ್ರೆ ಅವನ ಜವಾಬ್ದಾರಿ ಏನು? ಗುರು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಮುನ್ನಡಿಬೇಕು, ಅವನ ಇಟ್ಟಂತ ಗುರಿಯನ್ನ ಮುಟ್ಟಬೇಕು. ಹಾಗಾಗಿ ಅನಿವಾರ್ಯವಾಗಿ ನೀನ್ ಇಲ್ಲೇ ನಿಂದಿರ್ಬೇಕು ಅಂತ ಹೇಳಿ ಗುರುಗಳು ಅವನಿಗೆ ಬೋಧನೆಯನ್ನ ಮಾಡಿ ತಿಳಿಸಿ ಹೇಳಿದ್ವಿ. ನೀನು ಮತ್ತೆ ನನ್ನ ನೋಡ್ಬೇಕಪ್ಪ ಅಂತಾರೆ ಏನಿಲ್ಲ, ಸಿಂಪಲ್ ಕೆಲಸ ಮಾಡು, ನಿನ್ನ ಕಣ್ಣನ್ನ ಮುಚ್ಚು, ನಿನ್ನ ಮನಸ್ಸಿನಲ್ಲಿ ನನ್ನ ಪೂಜ್ಯ ಭಾವನೆಯಿಂದ ಭಕ್ತಿಯಿಂದ ಸ್ಮರಿಸ್ಕೊಂಡ ತಕ್ಷಣ ನಾನು ನಿನ್ನ ಪ್ರತ್ಯಕ್ಷ ಆಗ್ತೀನಿ. ಆಮೇಲೆ ನಿನಗೆ ಏನೇ ತೊಂದರೆ ಬಂದ್ರು ಕೂಡ ನಾನು ನಿವಾರಿಸ್ತೀನಿ ಅಂತಕ್ಕಂಥ ಒಂದು ಭರವಸೆಯ ಮಾತುಗಳನ್ನ ಹೇಳಿ ನಾರಾಯಣ ಭಾರತಿ ಗೋಸ್ವಾಮಿಯವರು ಮುಂದಿನ ಕ್ಷೇತ್ರಕ್ಕೆ ತೆರಳಿದ ನಂತರ ಸ್ವಲ್ಪ ಕಾಲದ ನಂತರ ಗೋಸ್ವಾಮಿ ಮೋರಯ್ಯನಿಗೆ
ಅದೇ ಮುಂದ ಅಪೇಕ್ಷೆ ಇರುತ್ತಲ್ಲ ಗಣೇಶನ ದರ್ಶನ ಮಾಡ್ಕೋಬೇಕಂತಕ್ಕಂಥದ್ದು. ಆ ರೀತಿಯಾಗಿ ಅವನ ಆ ತೀವ್ರತೆ ಹೆಚ್ಚಾಗಿ ಗಣೇಶನ ದರ್ಶನ ಮಾಡ್ಕೋಬೇಕು ಅಂತಕ್ಕಂಥ ತೀವ್ರತೆ ಹೆಚ್ಚಾಗಿ ಏನ್ ಮಾಡ್ತಾನೆ ಅಂತಂದ್ರೆ ನಾನು ಇಲ್ಲೇ ಇರೋದು ಸೂಕ್ತ ಅಲ್ಲ, ಇನ್ನೇನ್ ಮಾಡ್ಬೇಕಪ್ಪ ಅಂತಂದ್ರ ಗಣೇಶ ಇರ್ತಕ್ಕಂತ ಪ್ರತಿಯೊಂದು ತೀರ್ಥ ಕ್ಷೇತ್ರಗಳಿಗೆ ಹೋಗ್ಬೇಕು. ನಾನು ಅಲ್ಲಿ ಹೋಗಿ ಗಣೇಶನ ಎಲ್ಲಾ ಆಶೀರ್ವಾದವನ್ನು ಪಡ್ಕೋಬೇಕು, ಆ ಶಕ್ತಿಯನ್ನ ಪಡ್ಕೊಂಡು ಮುಂದೆ ಗಣೇಶನ ಒಂದು ಧ್ಯಾನದಲ್ಲಿ ತಪಸ್ಸಿನಲ್ಲಿ ಮಗ್ನಾಗಿ ಗಣೇಶನ ಒಲಿಸ್ಕೋಬೇಕು ಅಂತಕ್ಕಂಥ ಒಂದು ವಿಚಾರ ಆ ಮೂರಯ್ಯನಿಗೆ ತೀವ್ರ ಆಗಿ ಬರ್ತದೆ. ಹಾಗಾಗಿ ಮೂರಯ್ಯ ಏನ್ ಮಾಡ್ತಾನ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ 8 ಕ್ಷೇತ್ರಗಳು ಅಷ್ಟವಿನಾಯಕ ಕ್ಷೇತ್ರಗಳು ಅಂತ ಹೇಳ್ತಾರೆ. ಅಷ್ಟವಿನಾಯಕ ಅಂತಂದ್ರೆ 8 ತರ ಗಣಪತಿಗಳು ಬರ್ತಾವ. ಆ 8 ತರನಾದ ಗಣಪತಿಗಳನ್ನು ಒಟ್ಟು ಹೇಳಿ ನಿಮ್ಗೆ ನೆನಪಿಟ್ಕೊಳಕ್ ಆಗುದಿಲ್ಲ. ಅದಕ್ಕೆ ಅಷ್ಟವಿನಾಯಕ ಗಣಪತಿ ಕ್ಷೇತ್ರಗಳು ಅಂತ ತಿಳ್ಕೊರಿ. ಅದ್ರಾಗ ಒಂದೆರಡು ಈ ಕಥೆ ಒಳಗೆ ಬರ್ತಾವ, ಅದನ್ನ ಹೇಳ್ತೇನೆ. ಆ ಒಂದೇದು ಮೋರ್ಗಾಂವ್ ಅವಳಿರ್ತಕ್ಕಂಥ ಮಯೂರೇಶ್ವರ ಒಂದು ಅಷ್ಟವಿನಾಯಕಲ್ಲಿ ಬರ್ತಕ್ಕಂಥ ಒಂದು ಆ ದೇವತೆ. ಇನ್ನೊಂದು ದೇವೂರೊಳಗೆ ಬರ್ತಕ್ಕಂಥ ಚಿಂತಾಮಣಿ ಅಂತಕ್ಕಂಥ ಒಂದು ದೇವರು ಬರ್ತಾರೆ, ಅವರು ಕೂಡ ಅಷ್ಟವಿನಾಯಕಲ್ಲಿ ಒಬ್ರು. ಹೀಗಾಗಿ ಈ ಎಲ್ಲಾ ಕ್ಷೇತ್ರಗಳನ್ನ ತಿರುಗಾಡಬೇಕು ಅಂತ ಹೇಳ್ಕೊಂಡು ತೀರ್ಮಾನ ಮಾಡ್ತಾನೆ ಮೋರಯ್ಯ. ಅವನಕ ಮೋರಯ್ಯ ಈಗ ಯುವಕ ಆಗಿರ್ತಾನೆ, ಮುಂದ ಎಲ್ಲ ತೀರ್ಥ ಕ್ಷೇತ್ರಗಳನ್ನ ತಿರುಗಾಡ್ತಾ ಮುಂದೆ ಏನ್ ಮಾಡ್ತಾನ ಅಂತಂದ್ರೆ ಒಂದ್ ಕಡೆ ಬಂದು ನೆಲೆಸ್ಬೇಕಾಗತ್ತ. ಆ ಕ್ಷೇತ್ರ ಯಾವ್ದಪ್ಪ ಅಂತಂದ್ರ ಥೇವೂರು ಕ್ಷೇತ್ರ ಅಂತ. ಥೇವೂರ್ನಲ್ಲಿ ಚಿಂತಾಮಣಿ ದೇವಸ್ಥಾನ ಇದೆ. ಆ ಚಿಂತಾಮಣಿ ಅಂತಂದ್ರೆ ಗಣೇಶ ಅಂತ. ಆ ಗಣೇಶನಿಗೆ ಚಿಂತಾಮಣಿ ಅಂತ ಕರೀತಾರಲ್ಲಿ. ಆ ಚಿಂತಾಮಣಿಯ ಆ ಪೂಜೆ ಮಾಡ್ತಾ ಮಾಡ್ತಾ ಅಲ್ಲಿ ಆ ಚಿಂತಾಮಣಿಯ ಪಕ್ಕದಲ್ಲಿ ಒಂದು ನದಿ ಇರ್ತದ, ಮೂಲ ಮೂಟ ಅಂತ ನದಿ ಹೆಸರು, ಮೂಲ ಮೂಟ ಅಂತ. ಆ ಮೂಲ ಮೂಟ ನದಿ ಆ ಚಿಂತಾಮಣಿ ದೇವಸ್ಥಾನದ ಸಮೀಪದಲ್ಲಿ ಇರ್ತದೆ. ಅಲ್ಲೇ ಸುತ್ತಮುತ್ತಲು ಕಾಡು ಕೂಡ ಇರುತ್ತ. ಯಾವಾಗ್ಲೂ ತಪಸ್ಸು ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂತಂದ್ರೆ ಏಕಾಂತ ಸ್ಥಳಗಳು ಹೋಗ್ತಾರ ಮಹಾಪುರುಷರು. ಏಕಾಂತವಾಗಿ ಒಂದು ಪ್ರಶಾಂತವಾದ ಸ್ಥಳಕ್ಕೆ ಹೋಗಿ ಅಲ್ಲಿ ಧ್ಯಾನ, ಪೂಜೆ, ತಪಸ್ಸನ್ನ ಮಾಡಿದಾಗ ಅವರಲ್ಲಿ ಭಕ್ತಿ ಭಾವ ಹೆಚ್ಚಾಗಿ ಕೊನೆಗೆ ದೇವರ ದರ್ಶನ ಆಗ್ತಕ್ಕಂತ ಅವಕಾಶ ಇರುತ್ತೆ. ಹಾಗಾಗಿ ಮೋರಯ್ಯನು ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಥೇವೂರಿನಲ್ಲಿರ್ತಕ್ಕಂಥ ಚಿಂತಾಮಣಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ಪಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಮೂಲ ಮೂಟ ನದಿಯ ಪಕ್ಕದಲ್ಲೇ ಒಂದು ಸ್ಥಳವನ್ನ ಹುಡುಕಾಡ್ತಾರೆ. ಆ ಸ್ಥಳದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮೂಲ ಮೂಟ ನದಿಯಲ್ಲಿ ದಿನಾಲು ಪವಿತ್ರ ಸ್ನಾನ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಸ್ನಾನ ಮಾಡಿ ಬಂದು ಅಲ್ಲಿ ಧ್ಯಾನದಲ್ಲಿ ಕುಂತ್ಕೊಳ್ಳೋದು, ಗಣೇಶನ ನಾಮಸ್ಮರಣೆ ಮಾಡೋದು, ಗಣೇಶನನ್ನ ಸ್ಮರಿಸಿಕೊಳ್ಳೋದು, ಗಣೇಶನನ್ನೇ ಧ್ಯಾನಿಸೋದು. ಈ ತರ ಮಾಡ್ತಾ ಮಾಡ್ತಾ ಗಣೇಶನ ಪೂಜೆಯಲ್ಲೇ ನಿರತವಾಗಿರೋದು ಸದಾ ಕಾಲ. ಯಾವಾಗ್ಲೂ ಒಂದು ಕ್ಷಣನೂ ಬಿಟ್ಟಿರದೆ ಗಣೇಶನನ್ನ ಸ್ಮರಿಸ್ಕೊಳ್ತಕ್ಕಂತ ಕೆಲಸ. ಯಾಕೆ ಹೇಳ್ರಿ? ಲಕ್ಷ್ಯ ಏನೈತಿ, ಗುರಿ ಏನೈತಿ? ಗಣೇಶನನ್ನೇ ನೋಡ್ಬೇಕು. ಯಾರನ್ನ ಮಿನಿಸ್ಟರ್ ನೋಡೋದಲ್ಲ, ಗಣೇಶನನ್ನೇ ನೋಡ್ಬೇಕು. ಮಿನಿಸ್ಟರ್ ಜೊತೆ ಸೆಲ್ಫಿ ತಕೊಳ್ಳೋದಲ್ಲ. ಗಣೇಶನ ಜೊತೆ ಸೆಲ್ಫಿ ತಗೋಬೇಕಂತ ಬಯಸಿರ್ತಾರ ಅವ್ರು, ಮೋರಯ್ಯ ಗೋಸ್ವಾಮಿ ಅವರು. ಹಾಗಾಗಿ ಗಣೇಶನನ್ನ ಪಡ್ಕೋಬೇಕಪ್ಪ ಅಂತಂದ್ರೆ ಇಷ್ಟೆಲ್ಲಾ ಕೆಲಸ ಮಾಡ್ಬೇಕು. ಅದು ಕಷ್ಟದ ಕೆಲಸ ಏನಲ್ಲ. ಭಕ್ತಿ ಹೆಚ್ಚಾದಷ್ಟು ನಮಗೆ ತಪಸ್ಸು, ಧ್ಯಾನ ಇವೆಲ್ಲವೂ ಸರಾಗವಾದ ಕೆಲಸ ಆಗತ್ತ. ಆ ಭಕ್ತಿ ಹೆಚ್ಚು ಮಾಡ್ಕೊಳ್ಳೋದು ದೊಡ್ಡ ಕಷ್ಟ ಆಗೈತೆ. ಯಾಕಂದ್ರೆ ಇವತ್ತಿನ ದಿನ ಬಹಳ ಮನಸ್ಸನ್ನ ಕೆಡಿಸುವಂತ ವಾತಾವರಣ ಬಹಳ ಹೆಚ್ಚು ಸುತ್ತಮುತ್ತ. ಮಕ್ಕಳಿಗೂ ಆಯ್ತು, ದೊಡ್ಡವರಿಗೂ ಆಯ್ತು, ಎಲ್ಲರಿಗೂ ಆಯ್ತು. ಸಹಜ. ಇನ್ನೊಂದ್ ಏನಪ್ಪಾ ಅಂತಂದ್ರ ನಾವ್ ಯಾವಾಗ ಧ್ಯಾನ ಕೊಡ್ತೇವಿ, ಯಾವಾಗ ಪೂಜೆ ಕೊಡ್ತೇವೆ ಅವಾಗ ಮಾತು ಹೆಚ್ಚು ಬರ್ತಾವ. ನಾವ್ ಪೂಜೆ ಮಾಡೋದ್ನಾಗ ಮಾತಾಡ್ತೈತಿ ನೋಡ್ರಿ. ಉಳಿಕೆ ಟೈಮ್ದಾಗ ಮಾತಾಡಕ್ ಬರಂಗಿಲ್ಲ. ಆದ್ರೆ ಪೂಜೆ ಮಾಡೋದ್ನಾಗ ಮಾತು ಹೆಚ್ಚು ಬರ್ತಾವ. ಯಾಕಂದ್ರೆ ದೇವ್ರ ಪರೀಕ್ಷೆ ಮಾಡ್ತಿರ್ತಾನ. ನೀವು ಎಷ್ಟು ಏಕಾಗ್ರತೆ ಪಡ್ಕೋಬೇಕಂತ ಹೋಗ್ತಿರ್ತೀರಿ ಅಷ್ಟು ನಿಮ್ಮಲ್ಲಿ ಮಾತು ಒಳಗ್ ಬರ್ತದ. ಏನಾರ ಮಾತಾಡ್ಬೇಕು, ಅಲ್ಲಿ ಏನ್ ಕಂಡದೆಲ್ಲ ಸಿಕ್ಕದಕ್ಕೆಲ್ಲ ಬೈಯೋದು, ಸಿಕ್ಕದಕ್ಕೆಲ್ಲ ಮಾತಾಡೋದು. ಅಲ್ಲಿ ಅಡಿಗೆ ನೋಡು, ಅದು ನೋಡು, ಬೊಗಾರಿಟಿ ನೋಡು, ಅಲ್ಲಿ ಐತ್ ನೋಡು ಅಡಿಗೆ ಸಾಮಾನ, ಆಯ್ತು ಅಡಿಗೆ ಮಾಡು. ಅತ್ತಿದ್ರ ಪೂಜೆ ಮಾಡ್ತಿದ್ರ ಸ್ವಸ್ಥರ ಬೈತಿರ್ತಾರ, ಮಕ್ಕಳಿಗಾರ ಬೈತಿರ್ತಾರ, ಮನೆಯಾಗಿರ್ತಂತ ಗಂಡಂದ್ರಿಗಾರ ಬೈತಿರ್ತಾರ. ಅಲ್ಲ ಗಂಡನ ಪೂಜೆ ಮಾಡ್ತಿದ್ರ ಅವರು ಹಂಗೆ, ಅವ್ರು ಹೆಂಡತಿಗಾರ ಬೈತಿರ್ತಾರ, ಮಕ್ಕಳಿಗಾರ ಬೈತಿರ್ತಾರ, ಯಾರಿಗಾರ ಬೈತಿರ್ತಾರ. ಒಟ್ಟ ಅಂದ್ರೆ ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದೊಳಗು ಮನಸ್ಸು ಏಕಾಗ್ರತೆ ಇರಲ್ಲ. ಆ ಏಕಾಗ್ರತೆ ಒಂದು ಚಾಲೆಂಜ್ ನೋಡ್ರಿ. ಆ ಏಕಾಗ್ರತೆ ಬಯಸೋತ್ನಾಗ ಮುದ್ದಾಮ ನಮ್ಮಂತ ಮಾತು ಬರ್ತಾವು. ಅದನ್ನ ನಾವು ತಿಳ್ಕೊಬೇಕು ಫಸ್ಟ್. ಅದೇನ ಸಹಜ, ಎಲ್ಲರಿಗೂ ಸಹಜ, ಎಲ್ಲರಿಗೂ ಆಗುವಂತದ್ದು. ಆದ್ರ ಅದರಿಂದ ನಾವು ವಿಚಲಿತ ಆಗ್ಲಾರ್ದ ಇದು ಸಹಜಪ್ಪ. ನಮ್ ಮತ್ ಎಚ್ಚರಿಕೆ ಇರ್ಬೇಕಷ್ಟ. ನಾನ್ ಪೂಜೆ ಮಾಡೋದೇ ಹಿಂಗೆಲ್ಲ ಮಾತು ಬರಾಕಲ್ಲ, ಇದನ್ನ ಕಡಿಮೆ ಮಾಡ್ಕೋಬೇಕು. ಪೂಜೆ ಮಾಡೋದೇ ಹಿಂಗೆಲ್ಲ ವಿಚಾರ ಬರಾಕಲ್ಲ, ಇದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಟ್ಲೀಸ್ಟ್ ಪೂಜೆ ಮಾಡಿ ಪೂಜೆ ಮುಗಿಸುತ್ತಾನಾರ ಒಂದ್ ಸ್ವಲ್ಪ ಮನಸ್ಸು ಶಾಂತ ಇರ್ಬೇಕು, ಮಾತು ಬಾಯಿನೂ ಶಾಂತ ಇರ್ಬೇಕು. ಅಷ್ಟು ನಾವು ಪಾಲಿಸ್ಕೊತ ಹೋದೇವು ಅಂದ್ರೆ ದಿನ ಹೋದಂಗ ಸ್ವಲ್ಪ ಪೂಜೆ ಭಕ್ತಿ ಹೆಚ್ಚಾಕೋತ ಹೋಗ್ತೈತಿ. ಇಲ್ಲಿನೂ ಕೂಡ ನೋಡ್ರಿ, ಮಕ್ಳು ಇಲ್ಲಿ ಕೂತ್ ಕೇಳ್ಬೇಕಾದ್ರೆ ಒಂದ್ ತಾಸು ಕೂತ್ ಕೇಳಾಕಾಗಲ್ಲ. ಒಂದ್ 10 ನಿಮಿಷ ಆದ್ರೂ ಮಾತು ಜಾಸ್ತಿ ಆಗ್ತಾವ ಅವ್ರಿಗೆ. ಅದೇನು ಓದ್ಸಾಕ್ ಕುಂದ್ರಿ, ಓದ್ಸಾಕ್ ಕೂತಾಗ ಏನ್ ಮಾಡ್ತಾರ ಅಂದ್ರ ಆ ಕಡೆ ಎದ್ ಓಡಾಡೋದ ಜಾಸ್ತಿ ಮಾಡ್ತಾರ, ಓದಂಗಿಲ್ಲ ಕುತ್ಕೊಂಡು. ಏಕಾಗ್ರತೆ ಹೆಚ್ಚಾಗೋತ್ನಾಗನ ಅವ್ರಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಿರ್ತೈತಿ.
ಆ ಡಿಸ್ಟರ್ಬೆನ್ಸ್ ಹೋಗ್ಬೇಕಾದ್ರೆ ಗಣಪತಿ ಪೂಜೆ ಮಾಡಿ. ಡಿಸ್ಟರ್ಬೆನ್ಸ್ ಅಂದ್ರೆ ವಿಘ್ನಗಳು ಜಾಸ್ತಿ ಆಗ್ತಿರ್ತಾವ. ಆ ವಿಘ್ನೇಶನ ಪೂಜೆ ಮಾಡಿದ್ರೆ ನಿಮ್ಗೆ ಏಕಾಗ್ರತೆ ಸಿಗ್ತತಿ. ಆ ಏಕಾಗ್ರತೆ ಸಿಕ್ತಪ್ಪ ಅಂತ ನಿಮ್ಗೆ ಎಲ್ಲಾ ಸಿಗ್ತದೆ. ಶಿಕ್ಷಣ ಶಾಲಿ ಕಲಿಯೋ ಉದ್ದೇಶ ಏಕಾಗ್ರತೆ ಹೆಚ್ಚಾಗ. ಏಕಾಗ್ರತೆ ಹೆಚ್ಚಾದ ನೀವು ಓದ್ಲಾರ್ದನು ಶಾನೆ ಆಗ್ತೀರಿ. ನೀವು ವಿಚಾರ ಮಾಡಿ. ಆದ್ರೆ ಏಕಾಗ್ರತೆ ಬರ್ಬೇಕಾ ಓದ್ಬೇಕು. ಎರಡು ತಳಕದಾವ, ಒಂದಕ್ಕೊಂದ್ ಬಿಡಂಗಿಲ್ಲ. ಏಕಾಗ್ರತೆ ಬಂತು ಓದ್ ಬಿಟ್ಟೆ ಅಂತನಲ್ಲ, ಏಕಾಗ್ರತೆ ಸಿಕ್ತಾನೆ ತಾನೇ ತಾನೇ ಓದ್ಕೊತ ಹೋಗ್ತದ ಪುಸ್ತಕ. ಹಂಗಾಗಿ ಏಕಾಗ್ರತೆ ಓದೋತ್ನಾಗ ಅಷ್ಟೇ ಅಲ್ಲ, ಪೂಜೆ ಮಾಡುವಾಗ, ದೇವರ ಮುಂದೆ ಕುಂತಾಗ, ನಾವು ದೇವಸ್ಥಾನದಾಗ ಹೋಗಿರ್ತೇವಿ, ಏನೇನೋ ಮಾತಾಡ್ತಿರ್ತೀವಿ. ಅದೇ ಮುಂದ್ ನರೇಂದ್ರ ಮೋದಿ ಅವ್ರು ಬಂದ್ ಕೂತಾರ ಸುಮ್ ಕೂತಿರ್ತೀವಿ. ಗಣೇಶ ಮೋದಿ ಅವ್ರಕ್ಕಿಂತ ಹೆಚ್ಚು ಅಂದ್ರೆ ಎಲ್ಲಕ್ಕಿಂತ ಹೆಚ್ಚು ಗಣೇಶ. ಆ ಗಣೇಶ ಮುಂದೆ ಕೂತಾಗ ಅಥವಾ ದೇವರ ಮುಂದೆ ಕೂತಾಗ ಏನ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋದಾಗ ನಮ್ ಮಾತು ಜಾಸ್ತಿ ಇರ್ತಾವ. ಸಂಸಾರ ಸುದ್ದಿ ಎಲ್ಲಾ ದೇವಸ್ಥಾನದಾಗ ಮಾತಾಡ್ತಿರ್ತೀವಿ. ಹಂಗ್ ಮಾಡ್ಬಾರ್ದ್ರಿ. ಒಂದ್ ಶ್ಲೋಕ ಐತಿ, ಏನಪ್ಪಾ ಅಂತಂದ್ರ ಅಣ್ಯ ಕ್ಷೇತ್ರೆ ಕೃತಂ ಪಾಪಂ ಪುಣ್ಯ ಕ್ಷೇತ್ರೆ ವಿನಶ್ಯತಿ, ಪುಣ್ಯ ಕ್ಷೇತ್ರೆ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತೇಳಿ. ಅಂದ್ರ ಬೇರೆ ಎಲ್ಲೆಲ್ಲೂ ಪಾಪ ಮಾಡಿ ಬಂದಿರ್ತೇವ ಅಂತಂದ್ರ ದೇವಸ್ಥಾನಕ್ ಹೋದಾಗ, ದೇವ್ರ ಮುಂದೆ ಹೋದಾಗ ನಮ್ಮ ಪಾಪ ಎಲ್ಲಾ ಕಡಿಮೆ ಆಗ್ತದ ಹೋಗ್ತದಂತ. ಅದೇ ದೇವಸ್ಥಾನದೊಳಗ ಪುಣ್ಯ ಕ್ಷೇತ್ರದೊಳಗ ನಾವೇನ್ರ ಪಾಪ ಮಾಡಿದ ಅಂತ ಹೇಳಿರಿ, ಅದು ನಮ್ಮ ವಜ್ರದ ತರ ಅಂಟ್ಕೊಂಡ್ ಬಿಡ್ತದ ಅಂತ ನೋಡ್ರಿ. ವಜ್ರ ತರ ಅಂಟ್ಕೊಂಡ್ ಬಿಡ್ತಪ್ಪ ಅಂತಂದ್ರ ಅದ್ ಎಲ್ಲಿ ಹೋದ್ರು ಬಿಡಂಗಿಲ್ಲ. ವಜ್ರ ಬಹಳ ಕಠಿಣ ಅದ್ ಅಂಟ್ಕೊಂಡ್ ಬಿಡುತ್ತಪ್ಪ ಅಂದ್ರೆ ಎಲ್ಲಿ ಏನ್ ತೊಳ್ಕೊಂಡು ಹೋಗಂಗಿಲ್ಲ. ಅದು ನಾವು ದಿನ ಸರ್ಫ್ ಎಕ್ಸೆಲ್ ಯಾವ್ದು ಏನೋ ಸ್ನಾನ ಮಾಡ್ತೇರಿ, ಯಾವ ಸೋಪ್ 10 ಸೋಪ್ ಅದಾವ, ಎಲ್ಲ ಯಾವ ಸೋಪ್ 10 ಒಟ್ಟು ಸೋಪ್ ಹಚ್ಕೊಂಡು ಸ್ನಾನ ಮಾಡಿದ್ರೆ ಹೋಗುದಿಲ್ಲ. ಅಂದ್ರೆ ಅರ್ಥ ಏನು, ಪುಣ್ಯಕ್ಷೇತ್ರ ಹೋದಾಗ ನಾವು ಸ್ವಲ್ಪ ನಮ್ಮ ಕೆಟ್ಟ ಕೆಲಸಗಳನ್ನ, ಕೆಟ್ಟ ಮನಸ್ಸನ್ನ ಸ್ವಲ್ಪ ಪಕ್ಕದೊಳಗೆ ಇಡಬೇಕು. ಅವ್ ಬರ್ತಿರ್ತಾವ ಸಹಜ, ಬರ್ಲಕ್ಕ ಮನಸ್ಸಿನ ಬರೋದಂತ ಅದು ಮನಸ್ಸಿನ ಸ್ವಭಾವ ಅದು. ಆದ್ರ ಅದ್ರ ಕಡೆ ಅದನ್ನ ಕಾರ್ಯರೂಪದಲ್ಲಿ ತರಬಾರದು. ಬೈಬೇಕು ಅನಸ್ತದ, ಆರ ಬಾಯಿ ಒಳಗ್ ಬರಬಾರ್ದು. ಅದು ಅಷ್ಟೇ. ನಮಗ ಮಾತಾಡ್ಬೇಕು ಅನಸ್ತದ, ಬಾಯಿ ಮುಂದ್ ಬರಬಾರ್ದು. ನಮಗ ಆ ಕಡೆ ಈ ಕಡೆ ನೋಡ್ಬೇಕು ಅನ್ಸದ, ಆ ಕಡೆ ಈ ಕಡೆ ನೋಡ್ಬಾರ್ದು. ಗಣೇಶನ ಕಡೆ ನೋಡ್ಬೇಕು, ದೇವ್ರ ಕಡೆ ನೋಡ್ಬೇಕು. ಹಿಂಗ್ ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಸರಳ ಮಾಡೋದು. ಅದನ್ನ ಯಾಕೆ ಅದನ್ನ ಹೋಗ್ಬೇಕಂತ ಹೇಳಿ ಅದನ್ನ ತಲೆ ಇಟ್ಕೋಬಾರ್ದು. ಅದ್ ತನ್ನ ಪಾಡಿಗೆ ಮನಸ್ಸು ತನ್ನ ಪಾಡಿಗೆ ತಾ ಕೆಲಸ ಮಾಡ್ತದ. ಮನಸ್ಸು ಬೇರೆ, ನೀವು ಬೇರೆ. ಮನಸ್ಸು ನಿಮ್ಮ ಆಳದು, ನೀವು ಮನಸ್ಸಿನ ಆಳಲ್ಲ. ಮನಸ್ಸು ನಿಮ್ಮನ್ನ ಆಳಬಾರದು, ನೀವು ಮನಸ್ಸನ್ನ ಆಳ್ಬೇಕು. ಹಂಗಾಗಿ ನಾವು ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರ ಬರ್ಲಿ, ಆದ್ರ ಅದ್ರ ಕಡೆ ನಾವು ಲಕ್ಷ್ಯ ಕೊಡೋದು ಬಿಟ್ಟು ಲಕ್ಷ್ಯವನ್ನ ದೇವ್ರ ಕಡೆ, ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮೂರ್ತಿ ಕಡೆ, ಆ ಗರ್ಭಗುಡಿ ಕಡೆ, ಆ ಗರ್ಭಗುಡಿಯಲ್ಲಿ ಇರ್ತಕ್ಕಂತ ದಿವ್ಯ ಮೂರ್ತಿ ಕಡೆ ಲಕ್ಷ್ಯ ಕೊಡ್ಬೇಕು. ಅಲ್ಲಿ ಸಾಕ್ಷಾತ್ ದೇವರೇ ಕೂತಿದಾನ ಅಂತ ನೋಡ್ಬೇಕು ನಾವು. ಚಿಕ್ಕ ದೇವಸ್ಥಾನ ಇರ್ಲಿ ಅಥವಾ ದೊಡ್ಡ ದೇವಸ್ಥಾನ ಇರ್ಲಿ, ಅಲ್ಲಿರ್ತಕ್ಕಂಥ ಮೂರ್ತಿ ಸಾಕ್ಷಾತ್ ದೇವರೇ ಕೂತಾನಂತ ನಾವು ಭಾವಿಸ್ಕೊಂಡ್ ನೋಡಿದೇವ್ ಅಂತಂದ್ರ ಅಲ್ಲಿ ನಮಗೆ ಅದರ ಲಾಭ ಸಿಗ್ತದ ನೋಡ್ರಿ. ಇಲ್ಲಿಗಾರ ಲಾಭ ಸಿಗುದಿಲ್ಲ. ದೇವಸ್ಥಾನಕ್ಕೆ ಹೋಗಿರ್ತೀವಿ, ಲಾಭ ಸಿಗೋದಿಲ್ಲ. ಉಲ್ಟಾ ನಮ್ಮ ಕೆಟ್ಟದೇ ಮಾಡ್ಕೊಂಡ್ ಬಂದಿರ್ತೀವಿ ದೇವಸ್ಥಾನಕ್ಕೆ ಹೋಗಿ. ಅದಕ್ಕೆ ಅಣ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯ ಕ್ಷೇತ್ರೇ ವಿನಶ್ಯತಿ, ಪುಣ್ಯ ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯ ಅಂತೇಳಿ ಹೇಳ್ಯಾರ. ನನಗೂ ಇದು ಬಹಳ ದಿನದ ಮ್ಯಾಗ ಅರ್ಥ ಆಯ್ತು. ಮನಸ್ಸು ಕೆಟ್ಟ ವಿಚಾರ ಮಾಡ್ತಿರ, ದೇವಸ್ಥಾನ ಹೋಗಿರ್ತೇವಿ, ಹಿಂಗ್ಯಾಗ ಆಗದ, ಹಿಂಗ್ಯಾಗ ಪಶ್ಚಾತ್ತಾಪನೂ ಆಗ್ತಿರತ್ತೆ. ಆದ್ರ ಈ ಮಂತ್ರ ಶ್ಲೋಕ ನೀವು ನೆನಪು ಪಡ್ಕೊಂಡ್ರೆ ಸ್ವಲ್ಪ ಮನಸ್ಸು ಹತೋಟಿಯೊಳಗೆ ಹೋಗ್ತದೆ. ದೇವಸ್ಥಾನದೊಳಗೆ ಹೋದಾಗ ಅಲ್ಲಿ ಬಹಳ ಮುಖ್ಯ. ಮನೆಯೊಳಗ ಮತ್ ಬರ್ತೀರಿ, ಬಂದಾಗ ಮತ್ ಯಥಾ ರೀತಿ ಚಾಲು ಆಗ್ತಾವ ಅಂತ ತಿಳಿಯಾಗ ಏನೇನೋ 108 ಹುಳುಗಳು ಚಾಲು ಆಗ್ತಾವು. ಅದನ್ನೆಲ್ಲ ಇರುದೇ. ಪ್ರತಿದಿನ ದೇವಸ್ಥಾನಕ್ಕೆ ಹೋದಾಗ ದಿನ ಹೆಂಗ ದೇಹಕ್ಕೆ ಸ್ನಾನ ಮಾಡ್ತೀವೋ ಹಂಗ ಮನಸ್ಸಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ದಿನ ಮನಿ ಒಳಗೆ ಕಸ ಹುಡುಗಿರ್ತಾರಿ, ಮತ್ ಮರ್ದಿವ್ಸ ಕಸ ಬೀಳ್ತತ್ತ ಬಿಡಂಗಿಲ್ಲ, ಮತ್ ಮರ್ದಿವ್ಸ ಕಸ ಬೀಳುದಿಲ್ಲ. ಮತ್ ಮರ್ದಿವ್ಸ ಹುಡುಕ್ತಿರಿಲ್ಲ, ಹಂಗ ದಿನಾನು ಹುಡುಕ್ತೇವ್ ನಾವು. ಹಂಗೆ ಮನಸ್ಸಿನೊಳಗು ಯಾವ್ದೇ ತಪ್ಪ ಬರ್ತಿರ್ತಾವ, ಅದ್ ದಿನ ಹುಡಿಸ್ಬೇಕು, ದಿನ ಕಳಿಸ್ಬೇಕು. ಮುಂದೊಂದ್ ದಿನ ಏನಾಗ್ತಪ್ಪ ಅಂದ್ರ ಆ ಕಸ ಬೀಳೋದು ಕಡಿಮೆ ಆಗ್ತೈತಿ. ಮುಂದೊಂದ್ ದಿನ ಅದು ಶುದ್ಧವಾಗಿರ್ಲಿಕ್ಕೆ ಪ್ರಯತ್ನ ಆಗ್ತದೆ, ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ದಿನ ಪ್ರತಿ ಪ್ರಯತ್ನ ಮಾಡ್ತಿರ್ಬೇಕು. ನಮ್ಮ ತಪ್ಪುಗಳಿಗೆ ನಾವು ಪಶ್ಚಾತ್ತಾಪ ಪಟ್ಟು ಅಂತಂದ್ರೆ ಅದೇ ದೊಡ್ಡ ಒಳ್ಳೆ ಕೆಲಸ. ಅದೇ ಮುಂದಿನ ಹೆಜ್ಜೆಗೆ ಕಾರಣ ಆಗ್ತದೆ. ಮುಂದಿನ ಒಂದು ಉನ್ನತಿಗೆ, ಸೌಭಾಗ್ಯಕ್ಕೆ, ಒಂದೇ ಭಾಗ್ಯಲಕ್ಷ್ಮಿ ಬರ್ಲಿಕ್ಕೆ ಕಾರಣ ಆಗ್ತದ. ಹಂಗಾಗಿ ಆ ಮಯೂರೇಶ್ವರ